ವೆಲ್ಕಮ್ ಟು ಎ ಟು 3 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ ಇವತ್ತು ನಮ್ಮ ಹಲ್ಗೂರ್ ಹತ್ರ ಇರೋ ಒಂದು 22 ಎಕರೆ ಜಮೀನು ನೋಡ್ಕೊಬರೋಣ. ಇದು ನೋಡಿ 22 ಎಕರೆ ಜಮೀನು 360 ಡಿಗ್ರಿ ವ್ಯೂ ಇದು. ಒಂದು ಸ್ವಲ್ಪ ಹೈಟ್ ಪಾಯಿಂಟಲ್ಲಿ ನಿಂತ್ಕೊಂಡು 360 ಡಿಗ್ರಿ ವ್ಯೂ ಮಾಡಿದ್ದೀನಿ. ತೆಂಗು ಅಡಿಕೆ ಮೇಜರ್ ಬೆಳೆ ಇರೋ ತೋಟ ಇದು. ಬನ್ನಿ, ಇದು ಎಂಟ್ರೆನ್ಸ್ ಗೇಟು ತೋಟಕ್ಕಿರೋದು. ಇದು ಟೋಟಲ್ ಒಂದು 22.5 ಎಕರೆ ಜಮೀನು ಬರುತ್ತೆ. ಜನರಲ್ ಪ್ರಾಪರ್ಟಿ. ಎಂಟ್ರಿ ಆಗ್ತಿದ್ದಂಗೆ ರೈಟ್ ಸೈಡಲ್ಲಿ ತೋಟಕ್ಕೆ ಪ್ರತ್ಯೇಕವಾದೊಂದು ಟಿ ಸಿ ಇದೆ. ಆಲ್ಮೋಸ್ಟ್ 2ರಿಂದ 3 ಟಿ ಸಿ ಇದೆ ಈ ತೋಟದಲ್ಲಿ, ತೋರಿಸ್ಕೊಡ್ತೀನಿ. ಲೆಫ್ಟ್ ಸೈಡಿಗೆ ನೋಡ್ತಿರ್ಬೋದು, ಅಡಿಕೆ ಫಾರ್ಮೇಷನ್ ಮಾಡಿದ್ದಾರೆ. ಒಂದು 3 ವರ್ಷದ ಗಿಡಗಳು, 3ರಿಂದ 4 ವರ್ಷದ ಗಿಡಗಳಿದೆಲ್ಲ ಅಡಿಕೆ. ಇನ್ನೊಂದು 2 ವರ್ಷ ಆದರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಈಗ ಒಂದೊಂದು ಫಲ ಬಿಟ್ಟಿದೆ. ಇನ್ನು 1 ವರ್ಷ ಹೋದರೆ ಆಲ್ಮೋಸ್ಟ್ ಎಲ್ಲ ಫಲ ಬಿಡುವಂಥ ಅಡಿಕೆ ಗಿಡಗಳು. ಈ ತೋಟದಲ್ಲಿ ಒಟ್ಟು 22.5 ಎಕರೆ ಜಾಗದಲ್ಲಿ 17.5 ಎಕರೆ ವ್ಯವಸಾಯ ಮಾಡ್ತಾಯಿದ್ದಾರೆ. ಇನ್ನು 4.5 ಎಕರೆ ಪ್ಲೇನ್ ಲ್ಯಾಂಡು, ಬೇರೆ ಯಾವುದೇ ರೀತಿ ವ್ಯವಸಾಯ ಮಾಡ್ತಿಲ್ಲ. ನೋಡಿ, ಇದು ಫಾರ್ಮ್ ಹೌಸ್ ಕಟ್ಕೊಳ್ಳೋದಕ್ಕೆ ಮುಂದೆ ಫ್ರಂಟ್ ಜಾಗ ಬಿಟ್ಕೊಂಡಿದ್ದಾರೆ. ಸ್ವಲ್ಪ ಆಲ್ರೆಡಿ ಒಂದು ಫಾರ್ಮ್ ಹೌಸ್ ಇದೆ, ಸ್ಟ್ರೀಟ್ ಹೌಸು. ಯಾರಾದರೂ ತೋಟ ತಗೊಳ್ಳೋರು ಡೂಪ್ಲೆಕ್ಸ್ ಹೌಸ್ ಆ ಥರ ಮಾಡ್ಕೊತಾರಲ್ಲ, ಸ್ವಿಮ್ಮಿಂಗ್ ಪೂಲ್ ಆ ಥರ ಮಾಡ್ಕೊಳ್ಳೋದಕ್ಕೆ ಅಂತ ಸ್ವಲ್ಪ ಖಾಲಿ ಜಾಗ ಬಿಟ್ಕೊಂಡಿದ್ದಾರೆ. ಈ ರೈಟಲ್ಲಿ ಕಾಣ್ತಿದೆಯಲ್ಲ, ಏನಿದು ಈ ಒಂದು ಹೌಸ್ ಬಂದುಬಿಟ್ಟು ರೇಷ್ಮೆ ಹುಳ ಸಾಕೋದಕ್ಕೆ ಅಂತ ಮಾಡ್ತಾರಲ್ಲ ನಮ್ಮ ಹಳ್ಳಿ ಕಡೆ, ಆ ಮನೆ ಇದು. ನೋಡಿ, ಒಂದು ನೇರಳೆ ಮರ ಇದೆ. ಇದೇನಿದೆ, ಈ ರೇಷ್ಮೆ ಹುಳ ಒಂದು 200ರಿಂದ 300 ಮೊಟ್ಟೆ ರೇಷ್ಮೆ ಸಾಕುವಂತಹ ಮನೆ ಇದು. ಆಪೋಸಿಟಲ್ಲಿ ಕಾಣಿಸ್ತಿದೆಯಲ್ಲ, ಅದು 1 BHK ಫಾರ್ಮ್ ಹೌಸ್, ಅಂದರೆ ಓನರ್ಗೆ ಇರೋದಕ್ಕೆ ಅಂತ ಸದ್ಯಕ್ಕೆ ಬಿಟ್ಕೊಂಡಿದ್ದಾರೆ ಹೌಸ್. ಅದು ಪ್ರೆಸೆಂಟ್ಲಿ ಅವ್ರೇನು ಯೂಸ್ ಮಾಡ್ತಾಯಿಲ್ಲ, ಕಟ್ಸ್ಕೊಂಡಿದ್ದಾರೆ. ನೋಡಿ, ಇದು ನಾನು ಹೇಳಿದ್ನಲ್ಲ ರೇಷ್ಮೆ ಬೆಳೆ ಬೆಳೆಯೋದಕ್ಕೆ ಅಂತ ಕಟ್ಟಿರೋ ಒಂದು ಹೌಸ್ ಅದು. ಇದು ನೋಡಿ, ಓನರ್ ಇರೋದಕ್ಕೆ ಅಂತ ಕಟ್ಟಿರೋದು ಫಾರ್ಮ್ ಹೌಸ್ ಇದು. 1 BHK, ಅದು ಶೀಟ್ ಹೌಸೇನೆ. ಬನ್ನಿ ಇವಾಗ ತೋಟದ ಒಳಗಡೆ ಹೋಗೋಣ. ಇದು 22.5 ಎಕರೆನೂ ಜನರಲ್ ಪ್ರಾಪರ್ಟಿ. ನೋಡಿ, ಇಲ್ಲಿ ತೆಂಗಿನ ಸಸಿಗಳು ಕಸಿ ಮಾಡಿ ಇಟ್ಕೊಂಡಿದ್ದಾರೆ. ಅಂದರೆ ನರ್ಸರಿ, ಅಂದರೆ ಗಿಡಗಳನ್ನ ಹೂಣೋದಕ್ಕೆ ಎಲ್ಲೆಲ್ಲಿ ಖಾಲಿ ಜಾಗ ಇರುತ್ತಲ್ಲ ಹಾಕೋದಕ್ಕೆ ಅಂದ್ಬಿಟ್ಟು ಹಾಕ್ಕೊಂಡು ನರ್ಸರಿ ಥರ ಮಾಡಿ ಇಟ್ಕೊಂಡಿದ್ದಾರೆ. ನೋಡಿ, ಆಲ್ಮೋಸ್ಟ್ ಒಂದು ಫ್ರಂಟ್ ಸೈಡಲ್ಲಿ ಕಾಂಪೌಂಡ್ ಹಾಕಿದ್ದಾರೆ, ಒಂದು 200ರಿಂದ 300 ಅಡಿ. ರಿಮೈನಿಂಗ್ ಎಲ್ಲ ಫೆನ್ಸಿಂಗ್ ಹಾಕ್ಕೊಂಡಿದ್ದಾರೆ ಅಕ್ಕಪಕ್ಕದ ತೋಟಕ್ಕೆ. ಫ್ರಂಟ್ ಟಾರ್ ರೋಡಿಗೆ ಏನು ಬರುತ್ತೆ ಅದಕ್ಕೆ ಮಾತ್ರ ಕಾಂಪೌಂಡ್ ಹಾಕಿದ್ದಾರೆ. ಈ 17.5 ಎಕರೆ ಜಾಗದಲ್ಲಿ ಒಟ್ಟು ಇವರು 8,500 ಅಡಿಕೆ ಗಿಡಗಳನ್ನ ಹಾಕಿದ್ದಾರೆ. ಈಗ ನಾವು ನೋಡ್ತಾ ಇರೋದು ತೆಂಗಿನ ಗಿಡ. ಈ ತೆಂಗಿನ ಗಿಡ ಒಂದು 200ರಿಂದ 300 ತೆಂಗಿನ ಗಿಡಗಳಿದೆ, ದೊಡ್ಡವು ಚಿಕ್ಕವು ಎಲ್ಲ ಸೇರಿ. ದೊಡ್ಡ ಒಂದು 200 ಮರ ಬಂದರೆ ಚಿಕ್ಕ ಒಂದು 100 ಬರ್ತವೆ. ಟೋಟಲ್ 300 ತೆಂಗಿನ ಗಿಡ ಇದೆ ಇದರಲ್ಲಿ. 22 ಎಕರೆ ದೊಡ್ಡ ಬೌಂಡ್ರಿ. ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿ ನಿಮ್ಗೆ ತೋರಿಸ್ತೀನಿ. ದಯವಿಟ್ಟು ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹೆಚ್ಚೆಚ್ಚು ಲೈಕು ಕಮೆಂಟು ಶೇರ್ ಮಾಡಿ, ನಿಮ್ಮಿಂದ ನಮಗೂ ಉಪಯೋಗ ಆಗುತ್ತೆ. ನೋಡಿ, ಈಗ ತೋರಿಸ್ತಿದ್ದಿಲ್ಲ, ಇದು ಅಡಿಕೆ ಗಿಡಗಳು ಅಚ್ಚುಕಟ್ಟಾಗಿ ವ್ಯವಸಾಯ ಮಾಡಿ ಬೆಳೆದಿದ್ದಾರೆ. 8,500 ಅಡಿಕೆ ಗಿಡ ಅಂದರೆ ವರ್ಷಕ್ಕೆ ಏನಿಲ್ಲ ಅಂದ್ರೂ ಈ ಅಡಿಕೆ ಗಿಡದಲ್ಲೇ 1 ಕೋಟಿ ಮೇಲೆ ಆದಾಯ ಬರುವಂಥ ತೋಟ ಇದು. ಮಧ್ಯದಲ್ಲಿ ರಸ್ತೆ ಬಿಟ್ಕೊಂಡಿದ್ದಾರೆ ತೋಟದ ಒಳಗಡೆ ಓಡಾಡೋದಕ್ಕೆ. ತೆಂಗಿನ ತೋಟ ನೋಡಿ, ಅಚ್ಚುಕಟ್ಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾರೆ. ಈ ತೋಟ ಮೇಂಟೈನ್ ಮಾಡೋದಕ್ಕಿಂತ 5 ಜನ ಲೇಬರ್ ಇಟ್ಕೊಂಡಿದ್ದಾರೆ ತೋಟದ ಓನರು. ಅದಕ್ಕೋಸ್ಕರ ತೋಟ ಎಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ಕಾಣ್ತಾ ಇದೆ. ಈ ಅಡಿಕೆ ಕೆಳಗಡೆ ಬೆಳೆದಿದೆಯಲ್ಲ, ಅದು ಗೊಬ್ಬರಕ್ಕೆ ಅಂತ ಹಾಕೊಂಡಿರೋದು. ಏನಪ್ಪ ಕಳೆ ಬಿಟ್ಟಿದ್ದಾರೆ ಅಂದ್ಕೊಂಬಿಡಿ. ಒಟ್ಟು ಈ ತೋಟದಲ್ಲಿ 8 ಬೋರ್ವೆಲ್ಗಳಿದೆ. ನನಗೆ ಎಲ್ಲ ಬೋರ್ಗಳನ್ನ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ತೋರಿಸ್ತೀನಿ. ತೋಟದ ಇಂಚು ಓಡಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದರೆ ವಿಡಿಯೋ ತುಂಬ ಲಾಗ್ ಬಂದುಬಿಡುತ್ತೆ. ಆಲ್ರೆಡಿ ಇದು 11 ನಿಮಿಷದ ವಿಡಿಯೋ. ನೋಡಿ, ಪೈಪ್ ಲೈನಿಂಗ್ ಚೆನ್ನಾಗಿ ಮಾಡಿದ್ದಾರೆ. ತೋಟದ ಸುತ್ತ ಡ್ರಿಪ್ ಇರಿಗೇಷನ್ ಮಾಡೋ ಥರ ಪೈಪ್ ಲೈನಿಂಗ್ ಮಾಡ್ಕೊಂಡಿದ್ದಾರೆ. 2ರಿಂದ 3 ಟಿ ಸಿ ಇದೆ ತೋಟದಲ್ಲಿ. ಆಲ್ರೆಡಿ 2 ಟಿ ಸಿ ತೋರಿಸಿದ್ದೀನಿ. ಇದು ಮಧ್ಯ ಇರೋ ರಸ್ತೆ ತೋಟದಲ್ಲಿ. ತೋಟದ ಒಳಗಡೆ ಓಡಾಡೋದಕ್ಕೆ ಅಂತ ರಸ್ತೆ ಮಾಡ್ಕೊಂಡಿದ್ದಾರೆ. ಅಡಿಕೆ ಗಿಡ ಹಾಕಿದ್ದಾರೆ. ಅಡಿಕೆ ಗಿಡ ಪಕ್ಕದಲ್ಲಿ ತೆಂಗಿನ ಸಸಿಗಳು ಇವಾಗ ನೋಡಿ, ಈ ಚಿಕ್ಕ ಸಸಿಗಳು ಹಾಕಿದ್ದಾರೆ. ಇವೇ ಒಂದು 100ರಿಂದ 150 ತೆಂಗಿನ ಸಸಿ ಬರ್ತವೆ. ದೊಡ್ಡ ಮರಗಳೊಂದು 150 ಮೇಲಿದೆ. ಮತ್ತು ಅದರದ್ದೇನು ಅಲ್ಲಲ್ಲಿ ಬಳೆ ಗಿಡಗಳು ಕೂಡ ಹಾಕಿದ್ದಾರೆ. ಮತ್ತು ಹಲಸಿನ ಮರಗಳಿದೆ ಒಂದು 3-4. ಮತ್ತು ಟೀಕ್ ಮರಗಳು ಒಂದು 150 ಟೀಕ್ ಮರಗಳು ಸಿಗುತ್ತೆ. ಸಾಧ್ಯ ಆದರೆ ವೀಡಿಯೋದಲ್ಲೆಲ್ಲನೂ ಕವರ್ ಮಾಡ್ತೀನಿ, ನೋಡ್ತಾಯಿರಿ. ನೋಡಿ, ಇದೊಂದು ತೆಂಗಿನ ಸಸಿ.
ನೋಡಿ ಮಧ್ಯದಲ್ಲಿ ರೋಡು, ಆಲ್ಮೋಸ್ಟ್ ಒಂದು 200 ಮೀಟರ್ ರಸ್ತೆ ನಡ್ಕೊಂಡೇ ಬಂದ್ಬಿಟ್ಟೆ ತೋಟದ ಒಳಗಡೆ ನಾನು. ಈಗ ನಮಗೆ ಫಸ್ಟು ಒಂದು ಬೋರ್ವೆಲ್ ಸಿಕ್ಕಿದೆ, ತೋರಿಸ್ತೀನಿ ನೋಡಿ. ಆ ಬೋರ್ವೆಲ್ಗಿರೋ ಸ್ಟಾರ್ಟರ್ ರೂಮ್ ಇದು. ಸ್ಟಾರ್ಟರು ಬೋರ್ವೆಲ್ಲು ಇಲ್ಲಿದೆ ನೋಡಿ, ಅಲ್ಲಿದೆ, ಅಡಿಕೆ ಗಿಡದ ಮಧ್ಯ ಇದೆ ನೋಡಿ ಬೋರ್ವೆಲ್ಲು. ಇದು ಮೊದಲನೇ ಬೋರ್ವೆಲ್ಲು ನಮ್ಮ ಕಣ್ಣಿಗೆ ಬಿದ್ದಿದ್ದು. ಇನ್ನೂ 7 ಬೋರ್ ಇದೆ, ನೋಡೋಣ. ನೋಡಿ ಮಧ್ಯೆ ಈ ರಸ್ತೆಯಲ್ಲಿ ನಡ್ಕೊಂಬಂದರೆ ಮತ್ತೆ ಇಲ್ಲಿ ಪಾರ್ಟಿಷನ್ ಮಾಡಿದ್ದಾರೆ ಅಡಿಕೆ ಗಿಡಕ್ಕೆ ಸಪ್ರೇಟ್, ಮತ್ತು ಆ ಕಡೆ ಇಷ್ಟು ನೋಡಿ. ಇದು ಸಿಟ್ಟಿಂಗ್ ಏರಿಯಾ, ತೋಟದ ಮಧ್ಯದಲ್ಲಿ ಕೂತ್ಕೊಂಡು ಮಾತಾಡೋಕ್ಕೆ ಒಂದು ಸಿಟ್ಟಿಂಗ್ ಏರಿಯಾ ಮಾಡ್ಕೊಂಡಿದ್ದಾರೆ. ಈ ತೋಟದಲ್ಲಿ ಇನ್ನೊಂದು ವ್ಯವಸ್ಥೆ ಏನಂದರೆ CCTV ಅಳವಡಿಸಿದ್ದಾರೆ. ಒಂದು 10 ರಿಂದ 15 ಕ್ಯಾಮ್ರಾ ಇದೆ ತೋಟದ ಸುತ್ತಲೂ. ಎಲ್ಲಿದ್ದರೂ ಮಾನಿಟ್ರಿಂಗ್ ಮಾಡ್ಬೋದು ಮನೆಯಲ್ಲೇ ಕೂತ್ಕೊಂಡು. ಒಂದು ದೊಡ್ಡದಾಗಿ ಒಂದು ನೀರು ತುಂಬಿಕೊಳ್ಳೋದಕ್ಕೆ ಒಂದು ತೊಟ್ಟಿ ಮಾಡಿದ್ದಾರೆ ನೋಡಿ. ಇದು ಸೆಕೆಂಡ್ ಬೋರ್ವೆಲ್ಲು, 2ನೇ ಬೋರ್ವೆಲ್ಲು ಆಲ್ರೆಡಿ ಈಗ ನಮ್ಮ ಕಣ್ಣಿಗೆ ಸಿಕ್ಕಿರೋದು ಇದು. ಈ ತೊಟ್ಟಿ ಮೇಲೆ ಹತ್ತನ ಟೋಟಲ್ ಹತ್ತಿದ್ರೆ ಫುಲ್ ತೋಟ ವ್ಯೂ ಹೆಂಗೆ ಕಾಣಿಸುತ್ತೆ ನೋಡ್ಬೋದು. ಸ್ಟಾರ್ಟಿಂಗ್ ಒಂದು 360 ಡಿಗ್ರಿ ವ್ಯೂ ತೋರಿಸುತ್ತಲ್ಲ, ಅದು ಇದ್ರ ಮೇಲೆ ಹತ್ತಿ ನಿಂತ್ಕೊಂಡೇ ಮಾಡಿರೋದು. ತುಂಬ ದೊಡ್ಡ ತೊಟ್ಟಿ, ಸ್ವಿಮ್ಮಿಂಗ್ ಫೂಲ್ ಥರ ಬೇಕಾದರೂ ಯೂಸ್ ಮಾಡ್ಬೋದು ಇದನ್ನು ನೀರು ತುಂಬಿಸ್ಕೊಂಡ್ರೆ. 8 ಬೋರೋದ್ರಿಂದ ಈ ತೊಟ್ಟಿಗೆ ನೀರು ತುಂಬೋ ಪ್ರಮೇಯ ಇನ್ನೂ ಬಂದಿಲ್ಲ ಇವರಿಗೆ. ಎಲ್ಲ ಬೋರ್ವೆಲ್ಲಲ್ಲೇ ನೀರನ್ನ ಮೇಂಟೈನ್ ಮಾಡ್ತಾಯಿದ್ದಾರೆ. 8 ಬೋರ್ಗಳು ರನ್ನಿಂಗ್ ಇದೆಯಂತೆ ಪ್ರೆಸೆಂಟು ನೋಡಿ. 360 ಡಿಗ್ರಿ ವ್ಯೂ ಇದು ತೋಟದ್ದು. ತೊಟ್ಟಿ ಮೇಲೆ ನಿಂತ್ಕೊಂಡು ತೋರಿಸ್ತಾ ಇದ್ದೀನಿ. ಮತ್ತು ಕೆಳಗೆ ಬಂದೆ ನೋಡಿ, ಮಾವಿನ ಮರ ಕೂಡ ಇದೆ, ಹಣ್ಣಿನ ಗಿಡಗಳು ಎಲ್ಲ ಇದೆ, ಏನು ತೊಂದರೆ ಇಲ್ಲ. ಇದು 22.5 ಎಕರೆ ಜಂಟಿ RTC, ಹಸ್ಬೆಂಡ್ ಆ್ಯಂಡ್ ವೈಫ್ ಹೆಸರಲ್ಲಿದೆ. ಅಡಿಕೆ ಗಿಡಗಳು ಅಷ್ಟೇ ಸಾಲು ಬೈ ಸಾಲು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನೆಟ್ಟಿದ್ದಾರೆ, ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಇದನ್ನು ಮೇಂಟೈನ್ ಮಾಡೋದಕ್ಕೆ 5 ಜನ ಲೇಬರ್ ಇಟ್ಟಿದ್ದಾರೆ ನೋಡಿ. ಇಲ್ಲಿ CCTV ಕಾಣಿಸ್ತದೆ. ಇದು ಮುಂದೆ ಹೋಗೋಣ. ಆಲ್ಮೋಸ್ಟ್ ಈಗ ನಾನು ಬರೀ ಜಸ್ಟ್ 5 ಎಕರೆ ತೋಟ ಮಾತ್ರ ತೋರಿಸಿದ್ದೀನಿ, ಇನ್ನೂ 15 ಎಕರೆ ಪೆಂಡಿಂಗ್ ಇದೆ. ಒಳಗಡೆ ಎಲ್ಲದಕ್ಕೂ ಪೈಪ್ಲೈನಿಂಗ್, ನೀರಿನ ವ್ಯವಸ್ಥೆ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಡಿದ್ದಾರೆ. ಈಸಿ ಟು ವೇ ನೋಡಿ. ಸ್ಟ್ರೈಟ್ ಒಂದು ರೋಡ್ ಬರುತ್ತೆ ಮತ್ತು ರೈಟಿಗೆ ಒಂದು ರೋಡ್ ಬರುತ್ತೆ. ಈ ತೋಟದ ಒಳಗಡೆ ಮಧ್ಯೆ ಇರೋ ರಸ್ತೆ ಇದು. ತೋಟನೇ, ರಸ್ತೆ ಅಲ್ಲ, ತೋಟನೇ ಇದು. ಎತ್ತ ನೋಡಿದ್ರು ಬರೀ ಅಡಿಕೆ ಗಿಡಗಳು, 8,500 ಅಡಿಕೆ ಗಿಡಗಳು ಅಂದರೆ ಜಸ್ಟ್ ಇಮ್ಯಾಜಿನ್ ಯಾವ ಥರ ಇರುತ್ತೆ ನೋಡಿ. ಟೀಕ್ ಮರಗಳು ಕಾಣಿಸ್ತಿದೆ ತುಂಬ. ಆಲ್ಮೋಸ್ಟ್ ಎಲ್ಲ ಇನ್ನು 1 ವರ್ಷ 2 ವರ್ಷ ಬಿಟ್ಟರೆ ಸಂಪೂರ್ಣ ಫಲ ಬರುವಂಥ ಅಡಿಕೆ ಗಿಡಗಳು ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬೆಳೆದಿದ್ದಾರೆ. ನೀವು ನೋಡ್ತಾ ಇರ್ಬೋದು ಯಾವ ಥರ ನೀಟಾಗಿ ತೋಟನ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಅಂತ ನೋಡಿ. ಇಲ್ಲೊಂದು ಬೋರ್ವೆಲ್ ಇದೆ ಕಾಣಿಸ್ತಿದೆ, ಅಲ್ಲಿ ಸ್ಟಾರ್ಟ್ರು. 3ನೇ ಬೋರ್ವೆಲ್ ಇದು ಆ್ಯಕ್ಚುಲಿ ನನಗೆ ಸಿಕ್ಕಿರೋದು. 8 ಬೋರ್ವೆಲ್ಲಿ 3 ಬೋರ್ವೆಲ್ ಸಿಕ್ಕಿದೆ. ಇನ್ನು ರಿಮೈನಿಂಗ್ ಎಲ್ಲಿದ್ದಾವೆ ನೋಡೋಣ. ಇಲ್ಲಿ ನೋಡಿ, ತೋಟಕ್ಕೆ ಅವ್ರದ್ದೇ ಆದ ಸಪ್ರೇಟ್ ಒಂದು ಟ್ಯಾಕ್ಟ್ರ್ ಇಟ್ಕೊಂಡಿದ್ದಾರೆ. ಯಾಕಂದರೆ ಇಷ್ಟು 22 ಎಕರೆ ತೋಟ ವ್ಯವಸಾಯ ಮಾಡಬೇಕಂದ್ರೆ ಒಂದು ಟ್ಯಾಕ್ಟ್ರ್ ಬೇಕೇ ಬೇಕು, ಮಸ್ಟ್ ಆ್ಯಂಡ್ ಶುಡ್ಡು. ಮತ್ತು ಈಗೇನು ಇಲ್ಲೊಂದು ಚಿಕ್ಕದಾಗಿ ಒಂದು ರಸ್ತೆ, ಪಾರ್ಟ್ ಬೈ ಪಾರ್ಟ್ 2 ಎಕರೆ 3 ಎಕರೆಗೆ ಮಧ್ಯ ಓಡಾಡೋದಕ್ಕೆ ಅಲ್ಲಲ್ಲೇ ಟ್ರ್ಯಾಕ್ಟ್ರು ಓಡಾಡೋದಕ್ಕೆ ಜಾಗ ಬಿಟ್ಕೊಂಡಿದ್ದಾರೆ. ಯಾಕಂದರೆ ತೆಂಗಿನಕಾಯಿ ಆಗಲಿ ಅಡಿಕೆ ಆಗಲಿ ಸಾಗ್ಸೋಕ್ಕೆ ಗಾಡಿ ಬೇಕೇ ಬೇಕು. ಎಲ್ಲನೂ ಲೇಬರ್ ಯೂಸ್ ಮಾಡಿಕೊಂಡೇ ಸಾಗ್ಸೋಕ್ಕಾಗಲ್ಲ, ವೆಹಿಕಲ್ ಯೂಸ್ ಮಾಡ್ಕೊಂಡು ಸಾಗಿಸ್ಬೇಕು. ಹಂಗಾಗಿ ರಸ್ತೆ ಬಿಟ್ಕೊಂಡಿದ್ದಾರೆ, 15 ಅಡಿ 20 ಅಡಿ ಓಡಾಡೋದಕ್ಕೆ ತೋಟದ ಮಧ್ಯೆ ರಸ್ತೆ ಬಿಟ್ಕೊಂಡಿದ್ದಾರೆ ನೋಡಿ. ರಸ್ತೆ ಹೀಗೆ ಮುಂದೆ ಬಂದರೆ ನೋಡಿ, ಇದೊಂದು 3 ಎಕರೆ ಸಪ್ರೇಟ್ ಇದೆ. ಎಲ್ಲ ಒಟ್ಟು 17.5 ಎಕರೆನೂ ವ್ಯವಸಾಯ ಮಾಡ್ತಾಯಿದ್ದಾರೆ. 4 ಎಕರೆ ಮಾತ್ರ ಪ್ಲೇನ್ ಲ್ಯಾಂಡ್ ಬಿಟ್ಕೊಂಡಿದ್ದಾರೆ ಬೇರೆ ಏನಾದರೂ ಬೆಳ್ಕೊಳ್ಳೋದಕ್ಕೆ. ಸದ್ಯಕ್ಕೇನು ಬೆಳೆದಿಲ್ಲ 4 ಎಕರೆ ಪ್ಲೇನ್ ಲ್ಯಾಂಡಲ್ಲಿ ನೋಡಿ. ಇಲ್ಲೊಂದು ದೊಡ್ಡ ಹಲಸಿನ ಮರ ಇದೆ ಇದರಲ್ಲಿ. ಈ ತೋಟದ ಪ್ರೈಸ್ ಬಂದ್ಬಿಟ್ಟು ಪರ್ ಕುಂಟ 2 ಲಕ್ಷ ಕೋಟ್ ಮಾಡ್ತಾಯಿದ್ದಾರೆ. ಅಂದರೆ ಎಕರೆಗೆ 80 ಲಕ್ಷ ಕೋಟ್ ಮಾಡ್ತಾಯಿದ್ದಾರೆ ಓನರು. ಡೈರೆಕ್ಟ್ ಓನರ್ ಮೀಟಿಂಗ್ ಸಿಗುತ್ತೆ, ಕೂತ್ಕೊಂಡು ನೀವು ನೆಗೋಷಿಯೇಟ್ ಮಾಡ್ಕೋಬೋದು. ಯಾಕಂದರೆ 22.5 ಎಕರೆ ಬೌಂಡ್ರಿ ಆಗಿರೋದ್ರಿಂದ ರೇಟ್ನ ಕೂತ್ಕೊಂಡು ನೆಗೋಷಿಯೇಟ್ ಮಾಡ್ಬೋದು. ಬಟ್ 1 ವರ್ಷಕ್ಕೆ ಕಮ್ಮಿ ಅಂದ್ರೂ, 1 ವರ್ಷಕ್ಕೆ ಕಮ್ಮಿ ಯಾವುದೇ ರೀತಿ ಲೆಕ್ಕ ಹಾಕ್ಕೊಂಡ್ರು ಕಮ್ಮಿ ಅಂದ್ರೂ 1 ಕೋಟಿಯಿಂದ 1.5-2 ಕೋಟಿವರೆಗೂ ಆದಾಯ ತೆಗೆಯುವಂಥ ತೋಟ ಇದು ನೋಡಿ. 3 ಲೇಬರ್ ಶೆಡ್ ಇದೆ ಸಪ್ರೇಟು, 3 ಫ್ಯಾಮಿಲಿ ಇರಿಸೋ ಥರ ಲೇಬರ್ ಶೆಡ್ ಇದು.
ಇಲ್ಲಿ ಲೇಬರ್ ಶೆಡ್ ಎದುರುಗಡೆಯಿಂದ ತುಂಬ ಕೂತ್ಕೊಳ್ಳೋದಕ್ಕೆ ಒಳ್ಳೆ ಅನುಕೂಲಕರವಾದ ವಾತಾವರಣ ಮಾಡ್ಕೊಂಡಿದ್ದಾರೆ. ನೋಡಿ ಇಲ್ಲೂ ಒಂದು ಬೋರ್ವೆಲ್ ಸಿಕ್ತು. ಇದು 4ನೇ ಬೋರ್ವೆಲ್ಲು. ವಿಡಿಯೋದಲ್ಲಿ ತೋರಿಸ್ತಾ ಇರೋದು ಇದು 4ನೇ ಬೋರ್ವೆಲ್ಲು. ನೋಡಿ ಲೇಬರ್ಗೆ ಸಪ್ರೇಟರ್ ಒಂದು ರೆಸ್ಟ್ ರೂಮ್ ಮಾಡಿದ್ದಾರೆ. ಒಂದು ಇಲ್ಲಿ ನೀರು ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ಒಂದು ತೊಟ್ಟಿ ಮಾಡಿದ್ದಾರೆ ಚಿಕ್ಕದಾಗೆ. ಕಬ್ಬು ಕೂಡ ಬೆಳೆದಿದ್ದಾರೆ ಸಿಂಪಲ್ಲಾಗೆ, ತೋಟಕ್ಕಾಗಷ್ಟು. ಮತ್ತು ಅಕ್ಕಪಕ್ಕ ಹಣ್ಣಿನ ಗಿಡಗಳು, ನಿಂಬೆ ಗಿಡಗಳು, ಹೂವಿನ ಗಿಡಗಳು ಎಲ್ಲ ಬೆಳೆದಿದ್ದಾರೆ. ಒಂದು ಫಾರ್ಮ್ ಹೌಸಲ್ಲಿ ಏನೇನು ಬೇಕು ಅವಶ್ಯಕತೆ ಇದೆ ಅದನ್ನೆಲ್ಲ ಬೆಳ್ಕೊಂಡಿದ್ದಾರೆ. ಆಲ್ಮೋಸ್ಟ್ ತೋಟದ ಎಂಡಿಗೆ ಬಂದೆ. 1 ಕಿಲೋಮೀಟ್ರು ಅಂದ್ಕೊತೀನಿ ಒಳಗಡೆ, ತೋಟದ ಒಳಗಡೆ ನಡ್ಕೊಂಬಂದರೆ 1 ಕಿಲೋಮೀಟ್ರ್ ಸ್ಟ್ರೆಚ್ ಸಿಗುತ್ತೆ ಅಂತ ಅಂದ್ಕೊತೀನಿ. 22 ಎಕರೆ ಜಮೀನಾಗಿರೋದ್ರಿಂದ. ಮೊದಲೇ ಹೇಳಿದಾಗ 22 ಎಕರೆ ಜಮೀನು, 17 ಎಕರೆ ವ್ಯವಸಾಯ ಮಾಡಿದ್ದಾರೆ, 4.5 ಎಕರೆ ಪ್ಲೇನ್ ಲ್ಯಾಂಡು, 8,500 ಅಡಿಕೆ ಗಿಡ ಇದೆ, 300 ತೆಂಗಿನ ಗಿಡ ಇದೆ, 150 ಟೀ ಮರಗಳಿದೆ. ಈ ತೋಟದ ಪ್ರೈಸ್ ಬಂದ್ಬಿಟ್ಟು ಪರ್ ಕುಂಟ 2 ಲಕ್ಷ ಕೋಟ್ ಮಾಡ್ತಾಯಿದ್ದಾರೆ. ಅಂದರೆ 80 lakhs ಪರ್ ಏಕರು. 100% ಕುತ್ಕೊಂಡು ಮಾತಾಡ್ಬೋದು. ಡೈರೆಕ್ಟ್ ಓನರ್ ಮೀಟಿಂಗ್ ಕೊಡ್ತೀನಿ, ರೇಟ್ನ ನೆಗೋಷಿಯೇಟ್ ಮಾಡ್ಕೋಬೋದು ನೀವು. ಇನ್ನೂ ಏನಾದರೂ ಡೀಟೇಲ್ಸ್ ಪೆಂಡಿಂಗ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ನನ್ನ ನಂಬರ್ಗೆ ಕರೆ ಮಾಡಿ ತಿಳಿಸ್ಕೊಡ್ತೀನಿ. ಮತ್ತು 17 ಎಕರೆನೂ ಫೆನ್ಸಿಂಗ್ ಆಗಿದೆ, 4 ಎಕರೆ ಪ್ಲೇನ್ ಇರೋದು ಮಾತ್ರ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಹೀಗೆ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ. ಹೆಚ್ಚು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಹೆಚ್ಚು ವೀಡಿಯೋಗಳು ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೊ ಮಚ್.